ಸಂಪುಟ ಪುನರ್ರಚನೆಯಾಗಬೇಕು ಅಂತ ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೋಗಿದ್ರು. ಈಗ ಅವರು ಅಯೋಧ್ಯೆಯ ಶ್ರೀರಾಮನ ಬಳಿಗೂ ಕೂಡ ಹೋಗ್ತಿದ್ದಾರೆ. ದೆಹಲಿ ವರಿಷ್ಠರ ಭೇಟಿಗೆ ಹೋಗಿದ್ರು ಕಾಂಗ್ರೆಸ್ನ ಶಾಸಕರು. ಅಲ್ಲಿಂದ ಅಯೋಧ್ಯೆಯ ಶ್ರೀರಾಮನ ದರ್ಶನಕ್ಕೆ ಕಾಂಗ್ರೆಸ್ ಶಾಸಕರು ತೆರಳಿದರು. 18 ಶಾಸಕರು ದೆಹಲಿಗೆ ಬಂದಿದ್ರು. 12 ಶಾಸಕರು ಈಗ ಅಯೋಧ್ಯೆಯ ಶ್ರೀರಾಮನ ದರ್ಶನಕ್ಕೆ ಬಂದಿದ್ದಾರೆ. ನಾಳೆ ಹೈಕಮಾಂಡ್ ವರಿಷ್ಠರನ್ನ ಭೇಟಿಯಾಗ್ತಾರೆ. ಇವತ್ತು ಫ್ರೀ ಇದ್ದಂಥ ಸಮಯದಲ್ಲಿ ಏನು ಮಾಡೋದು, ಅಯೋಧ್ಯೆಗೆ ಹೋಗೋಣ ಅಂತ ಅಯೋಧ್ಯೆಗೆ ಬಂದಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಶ್ರೀರಾಮನ ದರ್ಶನಕ್ಕೋಸ್ಕರ ಅಯೋಧ್ಯೆಗೆ ಬಂದಿರುವಂಥ ದೃಶ್ಯ ಇದು. 18 ಶಾಸಕರಿದ್ದಾರೆ. ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದರು. ಆದರೆ ಕೆ ಸಿ ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ ದೆಹಲಿಯಲ್ಲಿ ಇರಲಿಲ್ಲ. ನಾಳೆ ಬರ್ತಾರೆ ಅವರು. ಸೊ ಒಂದು ದಿನ ಫ್ರೀ ಇತ್ತು, ಅದಕ್ಕೋಸ್ಕರ ಅಯೋಧ್ಯೆಯ ಶ್ರೀರಾಮನ ದರ್ಶನಕ್ಕಾಗಿ ಆಗಮಿಸಿರು. ನಮಗೆ ಅತ್ಯಂತ ಸಂತೋಷ ಆಗಿರ್ತಕ್ಕಂಥದ್ದು ಅಂತಂದರೆ ಅಯೋಧ್ಯೆಯಲ್ಲಿ ರಾಮನ ನೋಡಬೇಕು ಅಂತಕ್ಕಂಥ ನಮ್ಮ ಬಯಕೆ ಇತ್ತು. ಹಾಗಾಗಿ ಸುಮಾರು ಒಂದು 15 ಜನ ಶಾಸಕರನ್ನೆಲ್ಲರೂ ಕೂಡ ಇವತ್ತು ನಾವು ಅಯೋಧ್ಯೆಗೆ ಬಂದಿದ್ದೇವೆ. ರಾಮನ ಆಶೀರ್ವಾದವನ್ನು ತೆಗೆದುಕೊಳ್ಳಕ್ಕೆ ಬಂದಿದ್ದೇವೆ. ಮತ್ತು ಒಂದು ಸಂತೋಷ ಪಡ್ತಕ್ಕಂಥದ್ದು ಅಂದರೆ ರಾಮನ ವಿಗ್ರಹವನ್ನು ಕೆತ್ತಿದವರು, ನಿರ್ಮಾಣ ಮಾಡಿದವರು ಅದು ಮೈಸೂರಿನ ಯೋಗಿರಾಜ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದು ಒಂದು ನಮಗೆ ಖುಷಿ ತಂದಿರ್ತಕ್ಕಂಥದ್ದು, ಸಂತೋಷ ತಂದಿರ್ತಕ್ಕಂಥದ್ದು. ಅದು ಕರ್ನಾಟಕ ಅಂದರೆ ಹನುಮಂತನ ಜಾಗ. ಇವತ್ತು ಅಯೋಧ್ಯೆ ಕರ್ನಾಟಕಕ್ಕೂ ಮತ್ತು UP-ನಲ್ಲಿ ಇರೋದಕ್ಕೂ ಸಂಬಂಧ ಏನು ಅಂತಕ್ಕಂಥದ್ದು ನಾವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಇರ್ತಕ್ಕಂಥದ್ದು. ಇವತ್ತು ರಾಮನ ದರ್ಶನ ಪಡೆಯುವುದು ಸಚಿವ ಸಂಪುಟ ಪುನರ್ರಚನೆಗೆ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಸಹಜವಾಗಿ ಎಲ್ಲರಿಗೂ ಮಂತ್ರಿ ಆಗಬೇಕು ಅನ್ನುವಂಥ ಆಸೆ ಇರುತ್ತೆ, ಕೇಳಿದ್ದಾರೆ, ಅದರಲ್ಲಿ ತಪ್ಪೇನು ಅಂತ ರಾಮಲಿಂಗಾರೆಡ್ಡಿ ಪ್ರಶ್ನಿಸಿರೋದು. ಹೊಸಬರಿಗೆ ಅವಕಾಶ ಸಿಗಬೇಕಾದ್ರೆ ಕೆಲವರು ಆಚೆ ಹೋಗಬೇಕಾಗತ್ತೆ. ಯಾರನ್ನ ತೆಗೆದುಕೊಳ್ಳಬೇಕು, ಯಾರನ್ನ ಬಿಡಬೇಕು ಅನ್ನೋದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರ ಬಂದು 3 ವರ್ಷ ಆಯಿತು. 2.5 ವರ್ಷಕ್ಕೆ ರೀಶಫಲ್ ಆಗುತ್ತೆ ಅಂತ ಬಹುತೇಕರು ತಿಳ್ಕೊಂಡಿದ್ರು. ಅದರಲ್ಲಿ ಸೀನಿಯರ್ಸ್ ಇದ್ದಾರಲ್ಲ, 3 ಸಲ 4, 5, 6 ಸಲ ಆಗಿದ್ದವರು ಇದ್ದಾರೆ. ಅವ್ರಿಗೂ ಕೂಡ ಸಹಜವಾಗಿ ಮಂತ್ರಿ ಆಗಬೇಕು ಅಂತ ಆಸೆ ಇರುತ್ತೆ. ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಮಾಧ್ಯಮಗಳಿಗೆ ಹೋಗಬಾರ್ದು, ಕೇಳೋದ್ರಲ್ಲಿ ಏನು ತಪ್ಪು ಇಲ್ಲ. ರಾಹುಲ್ ಗಾಂಧಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.